ಪವಿತ್ರ ದಿನದ ಜುಮಾದ ಈ ಖುತುಬಾದಲ್ಲಿ ಹಾಜರಿರುವ ನನ್ನೆಲ್ಲ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಯಾ ಅಯ್ಯುಹನ್ ನಾಸು ಇತ್ತಖೂ ರಬ್ಬಕುಮುಲ್ಲಜೀ ಖಲಕಕುಂ ಮಿನ್ ನಫ್ಸಿನ್ ವಾಹಿದಾ ವ ಖಲಕ ಮಿನ್ಹಾ ಝೌಜಹಾ ವಬಸ್ಸ ಮಿನ್ಹುಮಾ ರಿಜಾಲನ್ ಕಸೀರಂ ವ ನಿಸಾ ವತ್ತಖುಲ್ಲಾಹ್. ಸದಕಲ್ಲಾಹುಲ್ ಅಲಿಯುಲ್ ಅಜೀಮ್. ಬಹಳ ಬರಕತ್ತಿನ ಮೆಹಫಿಲ್ ಇದು, ಒಂದು ಧಾರ್ಮಿಕ ಮೆಹಫಿಲ್ ಇದು. ಕೆಲವರಿಗೊಂದು ಪ್ರಶ್ನೆ ಉದ್ಭವಿಸಬಹುದು, ಅರಬ್ಬಿ ಉರ್ದುವಿನಲ್ಲಿದ್ದದ್ದು ಕನ್ನಡ ಯಾಕಾಯಿತು ಅಂತ. ಒಂದು ಮಾತು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳು ಕೂಡ, ಲಕ್ಷಾಂತರ ಭಾಷೆಗಳಿರ್ಬೋದು ಈ ಜಗತ್ತಿನಲ್ಲಿ. लाखों जबानें रहेंगे इस जहां में, ये सब जबान अल्लाह का दिया हुआ है. कोई जबान इंसान का नहीं है, याद रखिए आप. जैसा अरबी अल्लाह ने दिया, जैसा उर्दू अल्लाह ने दिया, जैसा इंग्लिश अल्लाह ने दिया, जैसा कन्नड़ा भी अल्लाह ने दिया. ये जबान वहां से पैदा हुई है. ಇದು ಆದಮ್ ಅಲೈಹಿಸ್ಸಲಾಮರಿಂದ ಆರಂಭವಾಯಿತು. ಯಾವ ಇಲ್ಮನ್ನು ಆದಮ್ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ದಯಪಾಲಿಸಿದನೋ ಆ ಇಲ್ಮಿನ ಕಾರಣದಿಂದ ಇನ್ನಷ್ಟು ಜಬಾನ್ಗಳು ಈ ಜಗತ್ತಿಗೆ ಬರಬಹುದು, ಇನ್ನಷ್ಟು ದೊಡ್ಡ ದೊಡ್ಡ ಆವಿಷ್ಕಾರಗಳು ಈ ಜಗತ್ತಿಗೆ ಬರಬಹುದು. ಯಾವ ಆವಿಷ್ಕಾರಗಳು ಬರಲಿ, ಯಾವುದೇ ಭಾಷೆಗಳು ಬರಲಿ, ಯಾವುದೇ ಸಿಸ್ಟಮ್ಗಳು ಬರಲಿ, ಅದು ಅಲ್ಲಾಹನ ಕಡೆಯಿಂದ ಹೇಳುವಂತಹದ್ದು. ಪ್ರತಿಯೊಬ್ಬ ವಿಶ್ವಾಸಿಯ ಮನದಾಳದ ದುಗುಡ ಆಗ್ಬೇಕು, ಮನದಾಳದ ಮಾತಾಗಿರ್ಬೇಕು.